ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಬಹಳ ನಿರೀಕ್ಷೆಯಿಂದ ಪ್ರಾರ್ಥಿಸೋಣ. ಇಂದು ಆಲಿಸುವ ದೇವರ ವಾಕ್ಯದಲ್ಲಿ ನಮಗೆ ಒಂದು ಬಿಡುಗಡೆ ಇದೆ. ಇಂದು ಆಲಿಸುವ ದೇವರ ವಾಕ್ಯದಲ್ಲಿ ನಮಗೆ ಒಂದು ಅನುಗ್ರಹ ಇದೆ ಎಂದು ವಿಶ್ವಾಸಿಸಬೇಕು. ಇಂದು ಆಲಿಸುವ ವಾಕ್ಯದ ಒಳಗೆ ಆಗಿದೆ ನಮ್ಮ ಬೇಡಿಕೆ ಕೋರಿಕೆಗೆ ಉತ್ತರವಿರುವುದು. ದೇವರ ಶಕ್ತವಾದ ಕಾರ್ಯ ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ನಡೆಯುತ್ತಿದೆ. ನಮಗೆ ದೃಢವಾಗಿ ವಿಶ್ವಾಸಿಸೋಣ ಪ್ರಿಯರೇ. ಸಂಭವಿಸಲು ಸಾಧ್ಯವಿರುವ ಅನೇಕ ದುರಂತಗಳು, ಅಪಘಾತಗಳು, ಸೋಲುಗಳು ನಮ್ಮಿಂದ ದೂರ ಹೋಗಿದೆ ಎಂದು ನಿಮಗೆ ಗೊತ್ತೇ? ಅನೇಕರಿಗೆ ಅದು ಅರ್ಥವಾಗುವುದಿಲ್ಲ ಪ್ರಿಯರೇ. ದೇವರ ವಾಕ್ಯ ಒಂದು ಆಹಾರದ ರೀತಿ ದೇವರು ನಮಗೆ ಬಡಿಸುತ್ತಿದ್ದಾರೆ. ಮನಸ್ಸು ಮಾತ್ರವಲ್ಲ, ಜೀವನ ಪೂರ್ತಿ ಅನುಗ್ರಹವಾಗುತ್ತಿದೆ. ಇದರಿಂದ ಈ ವಾಕ್ಯ ನಾವು ಆತ್ಮೀಯವಾಗಿ, ಭೌತಿಕವಾಗಿ ಬೆಳೆಯಲು ದೇವರ ವಾಕ್ಯದಿಂದ ನೀಡುವ ಅಭಿಷೇಕದ ಆಹಾರವಾಗಿದೆ. ದೇವರ ವಾಕ್ಯ ಆಲಿಸುವ, ಪ್ರಾರ್ಥಿಸುವ ಪ್ರಿಯರೇ, ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಸಮೃದ್ಧಿಯಾಗಿ ಬೆಳೆಯಲ್ಪಡುತ್ತಾರೆ. ಹಾಲೆಲೂಯಾ. ನಮಗೆ ವಿಶ್ವಾಸದಿಂದ ಸ್ವರ ಎತ್ತಿ ಹೇಳುವ, ನಾನು ನನ್ನ ಜೀವನ ದೇವರಲ್ಲಿ ಸಮೃದ್ಧಿಯಾಗಿ ಬೆಳೆಯಲ್ಪಡುತ್ತದೆ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣವೇ? ಕೀರ್ತನೆಗಳು 52ನೇ ಅಧ್ಯಾಯ 8ನೇ ವಾಕ್ಯವನ್ನು ನಮಗೆ ಆಲಿಸೋಣ. ನಾನಾದರೂ ದೇಗುಲದಲ್ಲಿ ಬೆಳೆದಿಹ ಎಣ್ಣೆ ಮರದಂತಿರುವೆ, ದೇವರ ಸ್ಥಿರ ಪ್ರೀತಿಯನ್ನು ಯುಗಾಂತರಕ್ಕೂ ನಂಬಿಕೊಂಡಿರುವೆನು. ಪ್ರಿಯರೇ, ನಾನಾದರೂ ದೇಗುಲದಲ್ಲಿ ಬೆಳೆದಿಹ ಎಣ್ಣೆ ಮರದಂತಿರುವೆ. ಪ್ರಿಯರೇ, ನಿಮ್ಮನ್ನು ನೋಡಿ ಯಾರಾದರೂ ಶಾಪ ಹಾಕಿದ್ದಾರಾ? ಅದನ್ನು ಈ ಕ್ಷಣದಲ್ಲೇ ಮನಸ್ಸಿನಿಂದ ತೆಗೆದು ಹಾಕಿರಿ. ಆಮೇಲೆ ಈ ಮಾತನ್ನು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳಿರಿ. ನಾನಾದರೂ ದೇಗುಲದಲ್ಲಿ ಬೆಳೆದಿಹ ಎಣ್ಣೆ ಮರದಂತಿರುವೆನು, ದೇವರ ಸ್ಥಿರ ಪ್ರೀತಿಯನ್ನು ಯುಗಾಂತರಕ್ಕೂ ನಂಬಿಕೊಂಡಿರುವೆನು ಎಂದು. ಪ್ರಿಯರೇ, ದೇವರ ವಾಕ್ಯ ಆಲಿಸುವ, ಆ ವಾಕ್ಯದಲ್ಲಿ ವಿಶ್ವಾಸಿಸುವ ನಾನು, ನೀನು ಸಮೃದ್ಧಿಯಾಗಿ ಬೆಳೆಯಲ್ಪಡುತ್ತೇವೆ. ಹಲ್ಲೆಲೂಯಾ. ಬಾಡಿ ಹೋಗುವುದಿಲ್ಲ, ಕರಗಿ ಹೋಗುವುದಿಲ್ಲ. ಸಮೃದ್ಧಿಯಾಗಿ ಬೆಳೆಯಲು ದೇವರು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಆಮೇನ್. ಸಮೃದ್ಧಿಯಾಗಿ ಬೆಳೆಯಲು ಮಾಡಬೇಕಾದದ್ದು ಆದರೂ ಏನು ಎಂಬುದು ಕೀರ್ತನೆಗಳು 52ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ಕಾಣಬಹುದು. ವಾಕ್ಯವನ್ನು ನಮಗೆ ಆಲಿಸೋಣ. ನಿನ್ನ ಉಪಕಾರವನ್ನು ಹೇ ದೇವ ನಾ ಸದಾ ಸ್ಮರಿಸುವೆನು, ನಿನ್ನ ಶ್ರೇಷ್ಠ ನಾಮವನ್ನು ಭಕ್ತರ ಮುಂದೆ ಸ್ತುತಿಸುವೆನು. ಪ್ರಿಯರೇ, ನಾವು ಪ್ರಾರ್ಥಿಸೋಣ. ನನ್ನ ದೇವರೇ, ನಿಮಗೆ ಸ್ತುತಿ ಸ್ತೋತ್ರ. ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಿಯರೇ, ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು. ನಾವು ದೇವರ ವಾಕ್ಯವನ್ನು ಅನೇಕರಿಗೆ ಕಳಿಸಿಕೊಡುವಾಗ ದೇವರ ನಾಮವನ್ನು ಹಾಗಿದೆ ಮಹಿಮೆ ಪಡಿಸುವುದು. ಹಾಗೆ ಮಾಡುವಾಗ ನಾವು ದೇವರ ದೇಗುಲದಲ್ಲಿ ಬೆಳೆದಿಹ ಎಣ್ಣೆ ಮರದ ತರ ನಮ್ಮ ಜೀವನ, ಭವಿಷ್ಯ ಸಕಲವು ಅನುಗ್ರಹಿಸಲ್ಪಡುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯವನ್ನು ಮರೆತು ಹೋಗಬಾರದು. ನಮಗೆ ಜೋರಾಗಿ ಹೇಳಿ ಪ್ರಾರ್ಥಿಸುವ ಪ್ರಿಯರೇ, ದೇವರ ದೇಗುಲದಲ್ಲಿ ಬೆಳೆದಿಹ ಎಣ್ಣೆ ಮರ ನಾನು. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ವಾಕ್ಯವನ್ನು ಆಲಿಸುವ ನನ್ನನ್ನು, ನಿನ್ನನ್ನು, ನಮ್ಮ ಮನೆಯನ್ನು, ಸಕಲವನ್ನು ದೇವರು ಅನುಗ್ರಹಿಸುತ್ತಾರೆ. ಅವರ ಅನುಗ್ರಹದಲ್ಲಿ ತುಂಬಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.